ನಮಗೆ ಒಂದು ಸೆಕೆಂಡ್ ಹಾಂ ಸರ್. ಈ ತಿಂಗಳಲ್ಲಿ ನಮ್ಮಲ್ಲಿ ಈ ಮೇ 17ನೇ ತಾರೀಕುವರೆಗೆ 18,550 ಬಾಕ್ಸ್ ಮದ್ಯದ ಪೆಟ್ಟಿಗೆ IML ಮತ್ತು 48,969 ಬಿಯರ್ ಸೇಲ್ ಆಗಿದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿ ನೋಡಿದ್ರೆ ಲಾಸ್ಟ್ ಇಯರಲ್ಲಿ IML ವಿಸ್ಕಿ ಇದು ಎಲ್ಲ 70,300 ಇತ್ತು. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 1,500-2,000 ಬಾಕ್ಸ್ ಇನ್ನೂ ನಮ್ಮದು ಸೇಲ್ ಕಡಿಮೆ ಇದೆ. ಬಟ್ ಬಿಯರಲ್ಲಿ ವೆದರ್ ತುಂಬ ಹಾಟ್ ಇರೋದ್ರಿಂದ ಲಾಸ್ಟ್ ಇಯರ್ 25,500 ಬಿಯರ್ ಇತ್ತು. ಆದರೆ ಈ ವರ್ಷ ಅದು ಡಬಲ್ ಬಿಯರ್ ಜಾಸ್ತಿ 48,969 ಬಾಕ್ಸ್ ಬಿಯರ್ ಸೇಲ್ ಆಗಿದೆ. ಇವಾಗ ಮಳೆ ಆಗ್ತಾ ಇದೆ, ಸ್ವಲ್ಪ ಬಿಯರ್ದು ಬೇಡಿಕೆ ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗುತ್ತೆ. ಎವ್ರಿ ಏಪ್ರಿಲ್ ಮೇನಲ್ಲೆಲ್ಲ ಬಿಯರ್ ಜಾಸ್ತಿ ಆಗುತ್ತೆ. ವೀಕೆಂಡ್ ತಿಂಗಳದ್ದು ಹೇಳ್ತಾ ಇದ್ದೀನಿ ಅದು. ಹೌದೌದು, ಅಂದರೆ ಕಾಮನ್ ಆಗಿ ಸೆಕೆ ಇರೋದ್ರಿಂದ ವಿಸ್ಕಿಗಿಂತ ಜಾಸ್ತಿ ಬಿಯರ್ಗೆ ಬೇಡಿಕೆ ಜಾಸ್ತಿ ಬರುತ್ತೆ. ನೀವಿನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಚಳಿಗಾಲ ಅಂತಂದರೆ ಬಿಯರ್ ಬೇಡಿಕೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಸರ್, ಈಗ ನಿಮ್ಮಲ್ಲಿ ಸಂಬಂಧಪಟ್ಟಂಗೆ ಎಲ್ಲ ಅಂಗಡಿಗಳಿಗೂ KSPCL ಡಿಪೋ ಇದೆ ಒಂದು ವಿಜಯಪುರದಲ್ಲಿ. 257 ಶಾಪ್ ಇದೆ ಡಿಸ್ಟಿಕಲ್ಲಿ. ಎಲ್ಲ ಶಾಪ್ಗಳಿಗೂ ಅಲ್ಲಿಂದ ಸರಬರಾಜು ಆಗ್ತದೆ. 3 ವಾರಕ್ಕಾಗುವಷ್ಟು ಸ್ಟಾಕು ಎಲ್ಲ ಬ್ರ್ಯಾಂಡು ಇಟ್ಟಿರ್ತಾರೆ. ವೆಬ್ ಇಂಡೆಂಟ್ ಇರುತ್ತೆ. ಆನ್ಲೈನಿಂದ ಅವ್ರಿಗೆ ಯಾರು ಲೈಸೆನ್ಸಿ ಯಾವ ಬ್ರ್ಯಾಂಡ್ ಬೇಕೋ ಅದನ್ನು ಆನ್ಲೈನಲ್ಲಿ ಏನು ಸ್ಟಾಕ್ ಇದೆ ಅದು ರೇಷನಿಂಗ್ ಆಗುತ್ತೆ, ಅವ್ರಿಗೆ ಸಫಿಷಿಯೆಂಟ್ ಸ್ಟಾಕ್ ಸಿಗುತ್ತೆ. ನಮ್ಮಲ್ಲಿ ಅದನ್ನು ಸ್ಟಾಕ್ ಎಲ್ಲ ಅವೈಲೇಬಲ್ ಎಲ್ಲನೂ ಇರಬೇಕು. ಪರ್ಮಿಟ್ ಎಲ್ಲ ಅಂಗಡಿಗಳಿಗೂ ನೀಟಾಗಿ ಹೋಗಬೇಕು ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಒಬ್ಬರು ಎಕ್ಸೈಸ್ ಆಫೀಸರ್ ಅಲ್ಲೊಬ್ಬರು ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ, ಅವರು ಅದ್ರ ಬಗ್ಗೆ ನೋಡ್ತಾರೆ. ನಾವು ತಿಂಗಳಲ್ಲಿ ನಾವು ನಮ್ಮ ಅಧೀನ ಸಿಬ್ಬಂದಿ ನಾವು ವಿಸಿಟ್ ಮಾಡ್ತಾ ಇರ್ತೀವಿ. ಯಾವುದೇ ರೀತಿಯ ಮದ್ಯ ಮತ್ತು ಬಿಯರ್ ಬೇಡಿಕೆಗೆ ಅನುಗುಣವಾಗಿ ಸಿಗೋ ಥರ ನಾವು ಜಾಗ್ರತೆ ವಹಿಸಿರ್ತೀವಿ. ಇಲ್ಲ, ಬಿಯರ್ ಸ್ಟಾಕ್ ಇದೆ. ಯಾಕೆ ಅಂತಂದರೆ ಈಗ ನೋಡಿರಿ, 25,000 ಲಾಸ್ಟ್ ಇಯರ್ 26,000 ಇತ್ತು. ಇವಾಗ ಆಲ್ರೆಡಿ 50,000 ಇದ್ರೆ ನಮ್ಮ ಹತ್ರ ಸಫಿಷಿಯೆಂಟ್ ಸ್ಟಾಕ್ ಇದೆ. ಬೇಡಿಕೆಗೆ ಅನುಗುಣವಾಗಿ ಅದು ನಾವು ಸ್ಟಾಕ್ ಇಟ್ಕೊಂಡಿರ್ತೀವಿ, ಅದರಲ್ಲಿ ಏನಿಲ್ಲ. ಆಮೇಲೆ ಬಿಯರ್ ಸಂಬಂಧಪಟ್ಟಂಗೆ ಅಥವಾ IML ಯಾವುದೇ ನಿಮಗೆ MRPಗಿಂತ ರೇಟ್ ಜಾಸ್ತಿ ತೊಗೋತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ಸ್ ಇದ್ದರೆ ನೇರವಾಗಿ ನಮ್ಮದು ಆಫೀಸ್ದು ಒಂದು ಟೋಲ್ ಫ್ರೀ ನಂಬರು ಇದೆ. ಆಮೇಲೆ ನಮ್ಮೆಲ್ಲ ಆಫೀಸರ್ಸ್ ನಂಬರು ಇದ್ದಾವೆ. ಅದಕ್ಕೆ ತಾವು ನಮಗೆ ಮಾಹಿತಿ ಕೊಟ್ಟರೆ ಅದ್ರ ಬಗ್ಗೆ ನಾವು ಇದು ಎನ್ಕ್ವೈರಿ ಮಾಡಿ ಅದ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ಏಪ್ರಿಲ್